ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಇದು ಕನ್ನಡದಲ್ಲಿ ಎಂತ ಹೇಳ್ತಾರೆ ಗೊತ್ತಿಲ್ಲ, ಮರವಾಯಿ ಸುಕ್ಕ ಮಾಡುವ. ಈ ಸುಕ್ಕ ಮಾಡಲಿಕ್ಕೆ ಇದನ್ನು ತಂದ ನಂತರ ಒಂದು 4-5 ನೀರಲ್ಲಿ ತೊಳೆದು ನೀರಲ್ಲಿ ನೆನೆಸಿಡಬೇಕು. ಇದರಲ್ಲಿ ಮರಳು ಇರ್ತದೆ, ಅದು ಮಣ್ಣೆಲ್ಲ ಬಿಟ್ಕೊಂಡು ಹೋಗುವ ಹಾಗೆ ತುಂಬಿಸಿಡಬೇಕು. ಇದನ್ನು ನೋಡಿ, ನಾನು ಸ್ವಲ್ಪ ಬಾಯ್ಲ್ ರೈಸ್ ಉಂಟಲ್ಲ, ಬಾಯ್ಲ್ ರೈಸ್ ಕುಚ್ಚಲಕ್ಕಿ, ಅದನ್ನು ನಾನು ಹುರಿದಿಟ್ಕೊಂಡಿದ್ದೀನಿ. ಹುರಿದು ಫ್ರೈ ಮಾಡಿದರೆ ಇಟ್ಕೊಂಡಿದ್ದೀನಿ. ಇದನ್ನು ನೋಡಿ, ಈ ಥರ ಆಗಬೇಕದು. ಇದಕ್ಕೆ ಸ್ವಲ್ಪ ಮಸಾಲೆ ನೋಡಿ, 1 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 1 ಏಲಕ್ಕಿ, 4 ಲವಂಗ, ಚಕ್ಕೆ, ಸ್ವಲ್ಪ ಬಡೆ ಸೊಪ್ಪು ಇದಿಷ್ಟು ಇಟ್ಕೊಂಡಿದ್ದೀನಿ. ಮತ್ತು ಇದರಲ್ಲಿ ಕೊತ್ತಂಬರಿ ಮತ್ತು ಜೀರಿಗೆ, ಅರಿಶಿಣ ಇದನ್ನು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಫ್ರೈ ಮಾಡಿ ಇಟ್ಕೊಂಡು ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಈ ಇದರಲ್ಲಿ ಇಷ್ಟು ನೋಡಿ, ನಾನು ಇಷ್ಟು ಮೆಣಸು ತೊಗೊಂಡಿದ್ದೀನಿ, ಕೆಂಪು ಮೆಣಸು. ಇದನ್ನು ಫಸ್ಟು ನಾವು ಕೆಂಪು ಮೆಣಸನ್ನು ಚೆಂದ ಮಾಡಿ ಬಿಸಿ ಮಾಡ್ಕೊಂಡಿದ್ದೀವಲ್ಲ, ಇದನ್ನು ಫಸ್ಟ್ ಫ್ರೈ ಮಾಡ್ಕೊಳ್ಳುವ, ಪುಡಿ ಮಾಡ್ಕೊಳ್ಳುವ. ಇದನ್ನು ಫಸ್ಟ್ ಪುಡಿ ಮಾಡ್ಕೊಳ್ಬೇಕು, ಅದರೊಟ್ಟಿಗೆಲ್ಲಾದರೆ ಇದು ಪುಡಿ ಆಗಲಿಲ್ಲ. ಇದು ನೋಡಿ, ಈ ಥರ ಪುಡಿ ಮಾಡ್ಕೊಂಡು ಬಂದಿದ್ದೇನೆ. ಇದಕ್ಕೆ ನಾವೀಗ ಕೊತ್ತಂಬರಿ, ಜೀರಿಗೆ, ಅರಿಶಿನ ರೇಟ್ ಅದನ್ನು ಹಾಕ್ಕೊಳ್ವ. ಮತ್ತು ಈ ಅಕ್ಕಿಯನ್ನು ಫ್ರೈ ಮಾಡಿಟ್ಕೊಂಡು ಅದನ್ನು ಸಹ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಬರುವ. ಗರಂ ಮಸಾಲೆ ನಾವು ಏನು ತೆಗೆದಿಟ್ಕೊಂಡಿದ್ದೀವಿ ಅದನ್ನೆಲ್ಲ ತಗೊಂಡೋಗಿ ನಾವು ನೋಡಿ ಈ ಥರ ಪುಡಿ ಮಾಡ್ಕೊಂಡಿದ್ದೀನಿ. ಈ ಥರ ಪುಡಿ ಮಾಡಿಕೊಂಡ್ರೆ ಸಾಕು. ಇಲ್ಲಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ, ಅದಕ್ಕೆ 1 ದೊಡ್ಡ ಈರುಳ್ಳಿಯನ್ನು ತಗೊಂಡು ಕಟ್ ಮಾಡಿ ಸ್ವಲ್ಪ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ಳುವ. ಇಲ್ಲಿ ಒಂದು ಮಿಸ್ಟೇಕ್ ಆಯಿತು, ನಾನು ಕ್ಯಾಮರಾ ಆನ್ ಇಟ್ಕೊಂಡಿದ್ದೀನಿ ಅಂತ ಎಣಿಸಿ ಎಲ್ಲ ಹಾಕಿಬಿಟ್ಟಿದ್ದೀನಿ. ಮತ್ತೆ ನೋಡಿರಿ, ಕ್ಯಾಮರಾ ಆನ್ ಇಲ್ಲ ನೋಡಿ. ಹೀಗೆ ಆಯಿತು. ಇದು ಒಗ್ಗರಣೆ ಹಾಕಿದ್ಮೇಲೆ ನಾವು ಕ್ಲೀನ್ ಮಾಡಿಟ್ಟ ನಮ್ಮ ಮರವಾಯಿ ಇದು ಹಾಕ್ಕೊಂಡು ಅದಕ್ಕೆ ನಾವು ಪುಡಿ ಮಾಡಿಟ್ಟದೆಲ್ಲ ಇದಕ್ಕೆ ಹಾಕ್ಕೊಳ್ಬೇಕು. ಇದಕ್ಕೆ ನೀರೇನು ಮಿಕ್ಸ್ ಮಾಡ್ಕೊಳ್ಳಿಕ್ಕಿಲ್ಲ. ಇದು ಡ್ರೈ ಸುಕ್ಕ, ನೀರು ಮಿಕ್ಸ್ ಮಾಡಿಕೊಂಡ್ರೆ ಚೆಂದ ಇರೋಲ್ಲ. ಈಗ ಡ್ರೈ ಸುಕ್ಕಿಗೆ ಈಗ ಬಿಟ್ಬಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಾಡಬೇಕು. ಈಗ ನಾನು ಸ್ವಲ್ಪ ತೆಂಗಿನಕಾಯಿ, 1 ಭಾಗ ತೆಂಗಿನಕಾಯಿ ತುರ್ಕೊಂಡಿದ್ದೀನಿ, ತುರ್ಕೊಂಡು ಹಾಕ್ಕೊಂಡಿದ್ದೀನಿ. ಇದನ್ನೊಂದು ಸಲ ಮಾಡಿ ನೋಡಿ, ಸೂಪರಾಗಿರ್ತದೆ. ಗರಂ ಮಸಾಲೆ ಹಾಕಿದ್ರಿಂದ ಗಂಜಿ ಊಟಕ್ಕಂತೂ ಸೂಪರಾಗಿರ್ತದೆ. ಈ ವಿಡಿಯೋ ಮಿಸ್ ಆಗಿದ್ದಕ್ಕೆ ಸಾರಿ, ಯಾಕೆಂದರೆ ಅದು ಕ್ಯಾಮರಾ ಆನ್ ಇದೆ ಅಂತ ನಾನು ಇದು ಮಾಡಿದೆ. ಆಗ ಹೇಳಿದಾಗೆ ಸೂಪರಾಗಿ ಸುಕ್ಕ ಅಂತಲೇ ಹೇಳ್ಬೋದು. ನೀವೊಂದು ಸಲ ಮಾಡಿ ನೋಡಿ, ಹೇಗಾಗ್ತದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಹೀಗೆ ನೋಡಿ, ಸೂಪರಾಗಿ ಸುಕ್ಕ ರೆಡಿಯಾಗಿದೆ. ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಯಾರು ರೆಸಿಪಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು ಎಲ್ಲರಿಗೂ ಸಹ.